ಅಂತ ಅನ್ನೋ ಕಾರಣಕ್ಕಾಗಿ ಬಿಜೆಪಿ ಅವರು ಕಾಂಗ್ರೆಸ್ನವರು ಅಂತ ಯೋಚನೆ ಮಾಡಿದ್ರೆ ಎಲ್ಲರೂ ಕೂಡ ಒಟ್ಟಾಗಿ ಅಲ್ಲಿರುವಂತ ಬಿಜೆಪಿ ಶಾಸಕರಿಗೂ ಕೂಡ ಹೇಳಿ ವೋಟ್ ಅನ್ನು ಹಾಕ್ಸೋ ರೀತಿ ಮಾಡಿದ್ರು. ನಿಮ್ಗೆ ಗೊತ್ತಿರೋ ಹಾಗೆ ಅವ್ರು ಮಾಡಿದ್ರೆ ಸರಿ, ಅದೇ ಕೆಲಸವನ್ನ ತಮ್ಮಣ್ಣ ಅವ್ರು ಮಾಡಿದ್ರೆ ಅದ್ ಹೆಂಗ್ ತಪ್ಪು ಅಂತ ಹೇಳಕ್ಕಾಗತ್ತೆ ಇವರು? ಅದ್ರ ಬಗ್ಗೆ ಕಾಮೆಂಟ್ ಮಾಡುವಂತದ್ದು ಯಾಕಪ್ಪ ಅಂತಂದ್ರೆ ನಾವು ಮಾಡಿದ್ ಸರಿ ಇನ್ನೊಬ್ರು ಮಾಡಿದ ತಪ್ಪು ಅನ್ನೋದು ನಾವು ಸಹಜವಾಗಿ ನೋಡ್ತಾ ಇದ್ದೀವಿ. ಮತ್ತೆ ಇವೆಲ್ಲ ಊಹಾಪೋಹ. ನಾವೇನೀಗ ಮಾತಾಡಿದ್ರು ಅಲ್ಲಿ ನಡೆದಿರ್ಬೇಕಿಲ್ಲ ಅಂತಲ್ಲ, ಸ್ಪಷ್ಟೀಕರಣವನ್ನ ಆಯಾ ನಾಯಕರೇ ಕೊಡಬೇಕಾಗ್ತದ. ಅದು ಏನೂ ಇರಲಿ. ಈ ಸಂದರ್ಭದಲ್ಲಿ ನಾವು ಹೇಳೋದಿಷ್ಟ ಇವ್ರ ಬಗ್ಗೆ, ಸತೀಶ್ ಅವ್ರ ಬಗ್ಗೆ. ಸತೀಶ್ ಅವರು ಇದನ್ನ ಭಿನ್ನ ಮತಕ್ಕೆ ಒಯ್ದಂಗೆ ಅದನ್ನ ಆದಷ್ಟು ಆರಂಭದ ಚೂಟಾಗೂ ಬಹಳ ಉತ್ತಮವಾದಂತ ಒಂದು ನಡೆ. ಮತ್ತು ಜೊತೆಗೆ ಅವ್ರಿಗೆ ಏನಪ್ಪಾ ಅಂದ್ರೆ ಈ ಶಂಭು ಕಲ್ಲೋಳ್ಕರ್ ಬಗ್ಗೆ ಅವರು ಒಂದಿಷ್ಟು ನಡಕ ಆರೋಪಗಳು ಕೇಳಿ ಬಂದಿದ್ದು. ಅವ್ರನ್ನ ಪಾರ್ಟಿಯಲ್ಲಿ ಅವ್ರು ಟಿಕೆಟ್ ಕೊಡಗೊಡ್ಲಿಲ್ಲ, ಈ ಒಂದು ರಾಯಪಾಗದಲ್ಲಿ ಆರೋಪಗಳು ಕೇಳಿ ಬಂದಿದ್ವು ಶಂಭು ಕಲ್ಲೋಳ್ಕರ್ ಬದ್ದಾಗೆ. ಆ ನೆಲೆಯಲ್ಲಿ ತಮ್ಮಣ್ಣವ್ರ ವಿಚಾರ ನೋಡಿದಾಗ ಹೌದು ಇದ್ರು ಇರಬಹುದೇನೋ ಅಂತ ಮನಸ್ತಾವ, ದಲಿತನ ತುಳಿತಾ ಇದ್ದಾರೆ ಅಂತೇಳಿ. ಬಟ್ ನಾ ಟಿಕೆಟ್ ಕೊಟ್ಟಿನಿ ಅಂತ ಅವ್ರು ಹೇಳಿ ಕ್ಲಾರಿಫಿಕೇಶನ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದನ್ನೇ ಇಲ್ಲ ರಾಜಕೀಯವಾಗಿ ಅಂತ ಒಬ್ರು ತಿಳಿದು ಎಬ್ಸು ಮಾಡೋದು, ವಿರೋಧ ಮಾಡೋದು ಎಲ್ಲ ಕಾಮನ್ ಥಿಂಗ್ಸ್. ಅವೆಲ್ಲ ಇಟ್ಕೊಂಡು ನಾವು ರಾಜಕೀಯ ಮಾಡ್ಬೇಕಾಗ್ತದೆ ಅಲ್ಲಿ. ಮತ್ತೆ ಪ್ರತಿಯೊಂದು ನಾವು ಹೇಳಿದ್ರೆ ಮೂಗಿನ ನೇರಕ್ಕೆ ನಡೀಲಿ ಅಂತ ಸಾಧ್ಯ ಇಲ್ಲ. ಇವತ್ತು ನೋಡ್ರಿ ಮೋದಿ ಅವರು ಒಂದು ಕಾಲಕ್ಕೆ ಇದೇ ಹಿಂದಿನ ಲೋಕಸಭೆಯಲ್ಲಿ ಅವ್ರು ಹೇಳಿದ್ದ ಶಾಸನ ಅವ್ರು ಮಾತಾಡಿದ್ದೇ ಇಲ್ಲ. ಇವತ್ತು ಹಂಗಿಲ್ಲ. ಇವತ್ತು ಪ್ರತಿಯೊಂದಕ್ಕೂ ಈ ಒಂದು ಇಬ್ಬರನ್ನು ಅಥವಾ ತನ್ನ NDA ಬಲಿಷ್ಠ ಮಿತ್ರನ ಮೆಚ್ಕೊಂಡ ಮಾಡ್ಬೇಕಾಗ್ತದೆ. ತಾವೇನೋ ನಿರ್ಧಾರ ತಗೋಬೇಕಾದ್ರು ಅವ್ರು ಕೇಳ್ಕೊಂಡು ಮಾಡುವಂತ ಪ್ರಸಂಗ ಬಂದ್ ನಿಂತದೆ. ಇವತ್ತು ಇವ್ರು ರಾಜಕೀಯದಲ್ಲಿ ಬರುವಂತ ಉತ್ಸಾಹ ಮಾಡ್ತಾ ಇದ್ದಾರೆ. ಇವತ್ತು ಅವರು ಇಲ್ಲಪ್ಪ ಅಂದ್ರೆ ಅವ್ರು ಸರಿಬೇಕು, ಮತ್ತೊಬ್ರು ಯಾರೋ ಪ್ರೈಮ್ ಮಿನಿಸ್ಟರ್ ಆಗ್ತಾರ. RSS ಅವ್ರು ಹಿಡ್ಕೊಂಡು ನಿಂತಿದ್ದಾರೆ ಈಗ ಶಿವರಾಜ್ ಸಿಂಗ್ ಚೌಹಾಣ್ರು ಮತ್ತಾರನು ಅವ್ರ ನೆಲೆಯಲ್ಲಿ. ಅದಕ್ಕೆ ಅವ್ರೀಗ ಅವರಿಬ್ಬರು ಅಂದ್ರೆ ನಾಯ್ಡು ಮತ್ತು ನಿತೀಶ್ ಏನ್ ಹೇಳ್ತಾರ ಅದನ್ನ ಕೇಳೋ ಪರಿಸ್ಥಿತಿ ಬಂದಿದ್ದಾರೆ ಇವತ್ತು ಇವನ್ನ ಒಂದು ಈ ಸುದ್ದಿ ಇತ್ತೀಚೆಗೆ ಬರ್ತಾ ಇದ್ದಾವ. ಗೃಹ ಮಂತ್ರಿಯಾಗಿ ಚಾರ್ನು ಮಾಡುವಾಗಿಲ್ಲ ಅಂತಂದು ಅವರು ಡಿಮಾಂಡ್ ಇಟ್ಟಿದಾರ ಅಂತ ಹೇಳಿ. ಮತ್ತೆ ಅದನ್ನ ಈಗ ಒಪ್ಕೊಂಡ್ರ ಮತ್ತೆ ಸೋತಂಗ ಆಯ್ತಾರ, ಮತ್ತೆ ಒಪ್ಕೊಂಡಂಗ ಆಯ್ತು. ಪರಿಸ್ಥಿತಿ ಹೊಂದಾಣಿಕೆ ಮಾಡ್ಬೇಕು, ಹೊಂದಾಣಿಕೆ ಮಾಡ್ಕೊಂಡ್ರು ಅಂತೇಳಿ. ಅದರ ಅರ್ಥ ಸಂದರ್ಭ ಬಂದಂಗ ನಾವು ನಮ್ಮ ವಿಚಾರಗಳನ್ನ ಬದಲಾಯಿಸ್ಕೋಬೇಕಾಗ್ತದ. ಮತ್ತೆ ಇದನ್ನ ಇಶ್ಯೂ ಬಹಳ ದೊಡ್ಡದು ಮಾಡೋದ್ರಿಂದಲೂ ಅದು ಬಿಟ್ಟಷ್ಟು ಉತ್ತಮ ಕಾಂಗ್ರೆಸ್ಗೆ. ಖಂಡಿತ. ಯಾಕಂದ್ರೆ ಇದು ಒಂದು ಜಿಲ್ಲೆ ಮಾತಲ್ಲ, ಇಡೀ ರಾಜ್ಯದ ಮೇಲೆ ಪ್ರಭಾವ ಬೀರುವಂತದ್ದು. ಯಾಕಂದ್ರೆ ಲಕ್ಷ್ಮಣ್ ಸವದಿಯವರು DK ಶಿವರ ಬಣದಲ್ಲಿ ಕಾಣಿಸ್ಕೊಳ್ಳುವಂತವ್ರು ಒಬ್ರು. ಅದೇ ರೀತಿ ಸತೀಶ್ ಜಾರಕಿಹೊಳಿ ಅವರು ನಿಮ್ಗೆ ಗೊತ್ತಿದೆ ಸಿದ್ದರಾಮಯ್ಯ ಅವ್ರ ಜೊತೆಗೆ ಕಾಣಿಸ್ಕೊಳ್ತಾರೆ ಜಾಸ್ತಿ. ಹೀಗಿರ್ಬೇಕಾದ್ರೆ ಈ ಎರಡೂ ಬಣದ ಮಧ್ಯೆ ಯಾವ್ದು ಸರಿಯಾಗಿಲ್ಲ ಅಂತ ಹೇಳಿ ಇಲ್ಲಿ ಶುರುವಾದಂತಹ ಕಿಚ್ಚು ಬೇರೆ ಇಡೀ ರಾಜ್ಯಕ್ಕೆಲ್ಲ ಹಬ್ಬ. ಈಗಾಗಲೇ BJP ನೋಡ್ತಾ ಇದ್ದಾರ, ಅವ್ರಿಗೆ ಬೇಕಾಗಿದೆ. ಈಗ ಆಲ್ರೆಡಿ ಪ್ರಚಾರ ಮಾಡ್ತಾರೆ, ಪ್ರಚಾರ ಗೊತ್ತಿಲ್ಲ. ಹೇಗೆ ಗ್ಯಾರಂಟಿಗಳೆಲ್ಲ ಕ್ಯಾನ್ಸಲ್ ಆಗಿದಾವ ಅಂತ ಸುದ್ದಿ ಬಿಟ್ಬಿಟ್ಟಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತ ಇಲ್ಲಿವರೆಗೆ ಸದ್ಯ ನಮ್ಮ ಸಿದ್ದರಾಮಯ್ಯನವರಾಗಿರ್ಬೋದು ಅಥವಾ ನಮ್ಮ ಮೇಡಮ್ ಲಕ್ಷ್ಮೀ ಬಳಕರ್ ಬಾಯಿ ಅವರಾಗಿರ್ಬೋದು, ಮತ್ತವ್ರು ಆಗಿರ್ಬೋದು ಅಥವಾ DK ಆಗಿರ್ಬೋದು ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ಗ್ಯಾರಂಟಿ ನಿಲ್ತದನೋ, ಪ್ರಾರಂಭ ಆಗ್ತನೋ, ಮುಂದುವರಿತದನೋ ಇನ್ನೂ ಕಾನ್ಫಿಡೆನ್ಸ್ ಇಲ್ಲ. ಇಂತಹ ಸಂದರ್ಭದಲ್ಲ ಇವೆಲ್ಲ ಆಗು ಹೋಗುಗಳು ಏನೋ ನಡೀತಾ ಇರ್ತಾವ. ಮತ್ತೆ ಈ ಸಂದರ್ಭದಲ್ಲಿ ಇದೊಂದು ಆಯ್ತಪ್ಪ, ಈಗಾಗಲೇ BJP ಕೆಲವು ನಾಯಕರು ಇಲ್ಲ ನಮ್ಮ DK ಸೋಲೋದಕ್ಕ ನಮ್ಮ ಇವರು ಕಾರಣ, ಯಾರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾರಣ ಆರೋಪ ಮಾಡ್ತಾರೆ.